ಎಲ್ರಿಗೂ ಒಂದು ಕ್ವಶನ್ ಏನ್ ಗೊತ್ತಾ, ಹುಡುಗಿರಿಗೆ ಮುಂದೆ ಇರುತ್ತೆ ಹುಡುಗರಿಗೆ ಹಿಂದೆ ಇರುತ್ತೆ ಏನು? ಗಂಟೆಗೆ ಬರ್ದ ನನ್ನ ಫ್ರೆಂಡ್ಸ್ 6 ಗಂಟೆಗೆ ಬಂದಾನೆ ಏನಂದ್ರೆ ಹೇಳ್ತಾನೆ ಇವರು ನಮ್ಮ ಕರ್ನಾಟಕದಲ್ಲಿ ಫೇಮಸ್ ಬೀಡ ಮಾಡೋರು. ಇವ್ರನ್ನ ಹಿಡ್ಕೊಂಡು ಬಂದಿರೋದು ಇಲ್ಲಿ ನಮ್ಮ ಪವನ್ ಗೌಡ ಅವರ ಮದುವೆ ಇದು ರಿಸೆಪ್ಷನ್ಗೆ. ಬೀಡ ಮಾಡೋದ್ರಲ್ಲಿ ತುಂಬಾ ಫೇಮಸ್ ಆಗಿದ್ದಾರೆ ಇವರು. ಬೇಡ ಇನ್ನೊಂದು 10 ವರ್ಷದಲ್ಲಿ ನೀನು ಟಾಪಲ್ಲಿ ಇರ್ತೀಯ. ಸೊ ನೋಡಿ ಫ್ರೆಂಡ್ಸ್, ರಾತ್ರಿ ಟೈಮ್ ತೋರಿಸು. ಟೈಮು ರಾತ್ರಿ 3 ಗಂಟೆ 4 ನಿಮಿಷ ಆಗಿದೆ. ನಮಗೆ ನಿದ್ದೆನೇ ಬರ್ತಾಯಿಲ್ಲ ಅಂದ್ಬಿಟ್ಟು ಮಾತಾಡ್ಕೊಂಡಿದ್ದೀವಿ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿವಸ ಆಯಿತು ವ್ಲಾಗ್ ಮಾಡಿ. ಸೊ ಇನ್ಮೇಲೆ ಕಂಟಿನ್ಯೂ ಮಾಡೋಣ ಅಂತ ಮತ್ತೆ ಕ್ಯಾಮ್ರಾ ಕೈ ಹಿಡ್ದಿದ್ದೀನಿ. ಸೊ ಏನಪ್ಪ ಅಂದರೆ ಇವತ್ತು ನಮ್ಮ ಕಾಲೇಜ್ ಪ್ರೆಸಿಡೆಂಟ್ ಅಣ್ಣ ಇದ್ದಾರಲ್ಲ, ಅವ್ರ ರಿಸೆಪ್ಷನ್ ಇತ್ತು, ಅದಕ್ಕೆ ಹೋಗೋಣ ಅಂತ ಪ್ಲ್ಯಾನು. ಸೊ ಇವಾಗ 5 o'clock ಅಷ್ಟೊತ್ತಿಗೆ ಬೆಳಕಡೆಗೆ ಹೋಗ್ಬೇಕು. ಅಲ್ಲೆಲ್ಲ ಫ್ರೆಂಡ್ಸ್ ಮೀಟ್ ಆಗ್ತೀರಿ. ಅಲ್ಲಿಂದ ಆಮೇಲೆ ಅವ್ರ ಮನೆಗೆ ಹೋಗ್ತೀರಿ. ಸೊ ನನ್ನ ಔಟ್ಫಿಟ್ಟು ಅಲ್ಲಿ ಹೋಗೋಕ್ಕೆ ಈ ಥರ ಇದೆ. ಸೊ ಈ ಔಟ್ಫಿಟ್ ಹಾಕ್ಕೊಂಡು ನಾನು ರೆಡಿಯಾಗಿದ್ದೀನಿ, ಹೋಗೋಣ ಅಂತ. ಸೊ ಲೆಟ್ಸ್ ಗೋ. ಅಲ್ಲಿ ಬಿಡಕಲ್ಲಿ ಹೋಗ್ಬಿಟ್ಟು ಫ್ರೆಂಡ್ಸ್ನೆಲ್ಲ ಅವ್ರ ಜೊತೆ ಸೇರಿ ಅಲ್ಲೆಲ್ಲ ಸ್ಟಾರ್ಟ್ ಮಾಡ್ತೇನೆ. ಅಲ್ಲಿವರೆಗೂ ಬೈ, ಟೇಕ್ ಕೇರ್. ಸೊ ಗೈಸ್, ಇವಾಗ ಜಸ್ಟ್ ಮನೆ ಬಿಟ್ಟಿದ್ದೀನಿ. ಮನೆಯಿಂದ ಬಸ್ ಸ್ಟಾಪ್ ಹೋಗಿ, ಬಸ್ ಸ್ಟಾಪಿಂದ ಇಲ್ಲಿಂದಾನೆ ಒಬ್ಬ ಫ್ರೆಂಡ್ ಬರ್ತಾನೆ, ಅವನ ಜೊತೆ ಬೆಳಕಳಿಗೆ ಹೋಗೋದು. ನೋಡಿ ಗೈಸ್, ಬೆಳಕಳೆಲ್ಲ ಸಿಗೋಣ ಅಂತ ತೋರಿಸು ಅವ್ರನ್ನ. ಎಷ್ಟು ದಿವಸ ಆಯ್ತು ನೋಡಿ ಗೈಸ್, 3 ಜನ ಬರ್ತಿದ್ದಾರೆ. ಬಚ್ಚಿಟ್ಕೊಂಡು ಆ ಕಡೆಗೆ ಹೋಗ್ಬಿಟ್ರು ಗೈಸ್. ಅಲ್ಲಿ ನೋಡಿ ಗೈಸ್, ನೋಡಿ ಗೈಸ್. ಸೊ ನೋಡಿ ಎಲ್ಲಾರು ಬಂದು ಸೇರಿದ್ರಿ ಇಲ್ಲಿ. ಎಲ್ಲಾರು ಬರ್ತಾನೆ ಇಲ್ಲ. ಕ್ಯಾಮ್ರಾ ನೋಡಿ ಅವ್ರನ್ನ ತೋರ್ಸು. ಅನ್ಫಾಲೋ ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಕ್ಯಾಮ್ರಾ ನೋಡಿ ಎದುರ್ತಾರೆ ನೋಡಿ ಫ್ರೆಂಡ್ಸ್ ಅವರು. ಇವ್ನ ಝೂಮ್ ಮಾಡಿ, ಇವ್ನ ಮುಖ ಝೂಮ್ ಮಾಡಿ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಸೊ ನೋಡಿ ಜಾಸ್ತಿ ದಿವಸ ಆದ್ಮೇಲೆ ಸಿಕ್ಬಿಟ್ಟು ಏನೇನ್ ಮಾಡ್ತಾರೆ ಇಲ್ಲಿ ತಪ್ಕೊಂಡು. ಇನ್ನ ಅವ್ನು ಬಂದಿಲ್ಲ, ಕಾಸು ಇಟ್ಕೊಂಡಿರೋಣ, ಗಿಫ್ಟ್ ತಗೊಳೋದಕ್ಕೆ. ಚೆನ್ನಾಗಿದ್ಯಾ? ಊಟ ಮಾಡ್ಕೊಂಡ ಏನು ತಿನ್ನಿಲ್ಲ ಅಂತ. ಎಲ್ರಿಗೂ ಒಂದು ಕ್ವಶನ್ ಏನ್ ಗೊತ್ತಾ, ಹುಡುಗಿರಿಗೆ ಮುಂದೆ ಇರುತ್ತೆ ಹುಡುಗರಿಗೆ ಹಿಂದೆ ಇರುತ್ತೆ ಏನು? ಗೊತ್ತಿದ್ರೆ ಕಮೆಂಟ್ ಮಾಡಿ ಗೈಸ್. ಅವನಿಗೆ ಕೇಳ ಆನ್ಸರ್ ಗೊತ್ತೇನಾ? ಆನ್ಸರ್ ಜಿಪ್ ಅನ್ಕೊಂಡಿದ್ದೀನಿ. ಆನ್ಸರ್ ರಾಂಗ್ ಆನ್ಸರ್. ಇವನಿಗೆ ಕೇಳ ಅರ್ಥ ಕೇಳ. ಏನ ಒಳ್ಳೆ ಕಂಟೆಂಟ್ ಇಲ್ಲ ಕೇಳ್ಮತ್ತ. ಆದಿತ್ಯ ಕೇಳ. ಒಂದ್ ಕ್ವಶನ್ ಒಂದು ಕ್ವಶನ್ ಯತೀಶ್ ಏನ್ ಮಚ್ಚ ಆನ್ಸರ್? ಇವನೇ ಅಲ್ಲ, ನಿಮ್ಗೆ ಯಾವ್ದಿರುತ್ತೋ ಬರ್ದ ನನ್ನ ಫ್ರೆಂಡ್ಸ್ 6 ಗಂಟೆಗೆ ಬಂದಾನೆ. ಏನಂದ್ರೆ ಇವನ್ಗೆ ಇನ್ನೊಂದು ಫೋನ್ ಇಸ್ಕೊಬಿಟ್ಟ. ಇನ್ನೊಂದು ಇಸ್ಕೊಂಡೆ ನಡಿ. ನಮ್ಮ ಪ್ರೆಸಿಡೆಂಟ್ ಅಣ್ಣ ರಿಸೆಪ್ಷನ್ಗೆ ಗಿಫ್ಟ್ ತರಕ್ ಹೋಗ್ತಾ ಇದ್ವಿ. ನಾನು ಅಂಗಡಿ ಕರ್ಕೊಂಡು ಹೋಗ್ತಾನೆ. ಪಟೇಲ್ ಅಂಗಡಿ ಹೆಸರೇನಾ? ಅಂಗಡಿ ಪ್ರಮೋಷನ್ ಮಾಡೋಣ, ದುಡ್ಡು ಕೊಟ್ಟಿಲ್ಲ. ಅಂಗಡಿ ಹೆಸರೆಲ್ಲ ಬೇಡ. ಸೊ ನೋಡಿ, ಗಿಫ್ಟ್ ಸೆಲೆಕ್ಟ್ ಮಾಡಕ್ಕೆ ಅಂಗಡಿಗೆ ಬಂದಿದ್ರಿ. ಮಕ್ಕಳಿಗಲ್ಲ, ಅವ್ರಿಗೆ ಕೊಡೋಣ. ಫೋಟೋ ಏನು ಹುಡುಕ್ತಾರ ಗೈಸ್? ನೋಡಿ ಸೆಕೆಂಡ್ ಚೆನ್ನಾಗಾಯ್ತು. ನಿನ್ ಬಾಯ್ ನನ್ಸ ಯಾರು ಬೈದಿದ್ದು?
ಅದೇ ಮೇನ್ ಕಂಟೆಂಟ್ ಹಾಕ್ತೀನಲ್ಲ 5 ನಿಮಿಷ ಅದೇ ನೋಡು, ಇದೇ ನಿಮ್ ಹುಡುಗಿ ಜೊತೆ ನೋಡಿಲಿ ಓದಿದ್ದು ಬಾಯ್ಲಿ ನೋಡು ಲಾಸ್ಟ್ ರಾಧಾಕೃಷ್ಣ ತಗೊಳ್ಳೋ ಸಂಬಂಧ ಇಲ್ಲ. ನೋಡು ಯಾವ್ದು ಹಳ್ಳಿ ಅಂತ ಸುಮ್ಮನೆ ದೂರ ಇದೆ. ಅದ್ರು ಅದೇ ಎಲ್ಲ ರಾಧಾಕೃಷ್ಣ ಕೊಡು, ನಿನ್ ಡಿಫ್ರೆಂಟ್ ಆಗಿ ಕೊಡು. ಅಂಕಲ್ ಜೀಸಸ್ ಸಿಕ್ಕಿದ್ದೀರಾ? ಗಿಫ್ಟ್ ಅಂಗಡಿಗೆ ಬಂದ್ಬಿಟ್ಟು ಜ್ಯೂಸ್ ಕೇಳ್ತಾನೆ ನೋಡೋ ಅವನು. ನಿನ್ನ ಅಕೌಂಟ್ ಐಡಿ ಬರ್ಸ್ಕೊಟ್ಬಿಡೋಣ. ನಿನ್ನ ಅಕೌಂಟ್ ಬರ್ಸ್ಕೊಟ್ಬಿಡೋಣ. ಫಾಲೋವರ್ಸ್ ಆಗ್ತಾರೋ? ಯಾರು ನಂದು 50 ಬಂತಾ? ಅಕೌಂಟ್ ಹೆಸರು ಹಾಕಿದೆ ನೋಡು, ಬಂದೈತಾ ನೋಡು. ಪವನ್ ಅಂತ ಹಾಕೊಂಡಿಲ್ಲ ಬಂದಿತ್ತು ಏನು ಬೇಡ. ನೋಡಿ ಫ್ರೆಂಡ್ಸ್, ಇದನ್ನು ಸೆಲೆಕ್ಟ್ ಮಾಡಿದ್ದಾರೆ. ಓಕೆನಾ? ಎರಡರಲ್ಲಿ ಯಾವ್ದು ಅಂತ ಇವೆರಡರಲ್ಲಿ ಯಾವ್ದು ಕಮೆಂಟ್ ಮಾಡ್ಕೊಳ್ಳಿ ಆಯ್ತಾ? ಮೂರನೇದು ಹೋಗ್ತೀನಿ. ಇದಾ? ಇಬ್ಬರದು ಒಂದೇ ಟೆಸ್ಟ್. ಇದಕ್ಕೆ ಹೋಗ್ತಾವಂತ ಗಂಡ ಏಯ್ ಇದು ಚಂದನ ಇದೆ ಸರ್. ಇದೋ ಮಗ ಅದಾ ಆಯ್ತಾ? ಏನೇನ ರೇಟ್ ಇಲ್ಲ ಇವಾಗ. ಸೊ ನೋಡಿ ಫ್ರೆಂಡ್ಸ್, ಇದನ್ನ ಸೆಲೆಕ್ಟ್ ಮಾಡಿದ್ದಾರೆ. ಓಕೆ, ಚೆನ್ನಾಗಿದೆ. ಮಾಡ್ಕೊಳ್ಳಿ. ಇಲ್ಲಿ ನನ್ನ ಅಕೌಂಟ್ ಬರ್ಸ್ಬಿಟ್ಟು ಪ್ರಮೋಷನ್ ಎಲ್ಲ ಇಲ್ಲ, ಅಕೌಂಟ್ ಬರ್ಸ್ಬಿಟ್ಟು ಬ್ಯಾನ್ ಮಾಡ್ಸಲ್ಲ. ಎಲ್ಲ ಪೇ ಮಾಡ್ರ ಇವನ್ಗೆ ಕ್ಯಾಶ್ ಕೊಡೋರು. ಪ್ರಮೋಷನ್ಗೆ ನನ್ನ ಅಕೌಂಟ್ ಬರ್ಸ್ತಾರಂತೆ ನಮ್ಮ ಪ್ರಜ್ವಲ್. ನೀನು ಒಬ್ನೇ ಫೇಮಸ್ ಇರೋದು. ಅವ್ನಿಗೆ ಯಾರು ಮಾಡಲ್ಲ, ಯಾರು ಮಾಡಲ್ಲ. ಅದಕ್ಕೆ ಯಾಕಿಲ್ಲ ಜಾಮರ್ ಹಾಕ್ಬಿಟ್ಟಾರೆ ಯಾವ್ದು ನೋಡೋ. ಇದೇ ಕೊಟ್ಬಿಡಿ ಅಣ್ಣ, ರೆಡ್. ರೆಡ್ ಓಕೆನಾ? ರೆಡ್ ಹಾಕೋಣ, ಆಟ ಎಲ್ಲ ಇದೆ. ರೆಡ್ ಪ್ಯಾಕಿಂಗ್ ನಿನ್ಗಲ್ಲ, ನಡಿ ಬಿಡು. ಅಲ್ಲಿ ಕಾಸು ಮಾತಾಡು, ಪ್ಯಾಕಿಂಗ್ ಮಾಡಿಸ್ಬಿಟ್ಟು ಆಮೇಲೆ ಹೇಳ್ತಿದ್ದೀನಿ. ಸೊ 450 ಫೈನಲ್ ಮಾಡಿದ್ದೀರಿ. ಹೆಸರು ಬರಕ್ ಅನ್ಎಜುಕೇಟೆಡ್ ಎಲ್ಲ ಅನ್ಎಜುಕೇಟೆಡ್. ಏನೋ ನೀನು ಏನ್ ಪೇ ಮಾಡೋ ಬಸ್ ಏನ್ ಮಾತಾಡ್ತಾವ ನಾನು? ಪವನ್ಸ್ ಫ್ರೆಂಡ್ಸ್ ಅಂತ ಬರೆಯೋ ಇಲ್ಲ ನೀನು ನೀಟಾಗಿ ಬರೀ. ನೀಟಾಗಿ ಬರೀ. ಅನ್ಎಜುಕೇಟೆಡ್ ಬಡಿತಾವ. ಗೈಸ್ ನಾನು ಸಪೋರ್ಟ್ ಕೊಡ್ತಿದ್ದೀನಿ ಗೈಸ್. ಪವನ್ಸ್ ಫ್ರೆಂಡ್ ಪವನ್ ಬ್ಯಾಚ್ ಅಂತ ಕುರು ಎಲ್ಲಿ ನೋಡ, ಕುರು ಬಂದ. ಕುರು ನೋಡಿ ಎಷ್ಟು ವರ್ಷ ಆಯ್ತು. ಮೊಬೈಲ್ ಕಾಲ್ ಬರ್ತಿದೆ, ನನಗೆ ಕೇಳಿಸ್ತಿಲ್ಲ. ಏನ್ ಒಂದ್ ತಿಂಗಳಾಯ್ತಲ್ಲ ಎಕ್ಸಾಮ್ ಉಂಟೋಗಿ ನಮ್ದು. ಸೈನ್ ಹಾಕ್ಬಿಡ್ಲಾ? ಬೇಡ, ಸಾಕು ನಡೀರೋ. ಚಾರ ಇಟ್ಕೊತೀರಾ? ನೀನೆ ನಡಿ, ನೀನೇ ಇಟ್ಕೊಂಡ್ ಬಾ. ಸೊ ಗಿಫ್ಟ್ ಪ್ಯಾಕಿಂಗ್ ಆಯ್ತು ನೋಡಿ. ಆದಿತ್ಯ ಗಿಫ್ಟ್ ಇಟ್ಕೊಂಡು ಹೋಗ್ತಾವನೆ. ಸೊ ಪ್ಯಾಕಿಂಗ್ ಆದ್ಮೇಲೆ ಇವಾಗ ನೆಕ್ಸ್ಟ್ ಜರ್ನಿ ಟು ರಂಗನಾಥ್ ಲೆವೆಟ್. ಬ್ಯೂಟಿ ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಬ್ಯೂಟಿ ನೋಡ್ಕೊಳ್ಳಿ. ನೋಡಿ ನೋಡಿ, ಹೌದಾ ಇಲ್ವಾ ನೀವೇ ಹೇಳಿ ಗೈಸ್. ನಿಮ್ಗೆ ಬಿಟ್ಟಿದ್ದೀನಿ, ಕಮೆಂಟ್ ಹಾಕಿ ಗೈಸ್ ಎಲ್ಲರೂ. ಕೆಟ್ಟದಾಗ ಕಮೆಂಟ್ ಹಾಕಿ. ಇಲ್ಲ ಗೈಸ್, ಒಳ್ಳೆ ಆಗ ಹಾಕಿ ಗೈಸ್. ನೋಡಿದ್ರೆ ಬಿಡಿದ್ರಿ ಎಲ್ಲ ಎಲ್ಲಾರು. ಓಯ್ ಪಟೇಲ್, ಪಟೇಲ್ ಕಂಟೆಂಟ್ ಕಸ್ಟಮ್ ಇಲ್ಲ ಗೈಸ್. ಐಡಿಯಾ ಹೇಳ್ಬೇಡ. ಸಾಕು ಹೋಗ್ಬೇಕು. ಈ ಚಿನ್ನ ನೋಡಿ, ಚಿನ್ನ ಅನ್ಕೊಂಡೆ ಚಿನ್ನ ಆಗೈತಿ. ಗೈಸ್ ಕತ್ತೆ ಎದ್ದಿಸ್ ಕಾಣಿಸಿಲ್ಲ.
ಫುಲ್ ಜೂಮ್ ಆಗೋಯ್ತು. ಬರಲೇ ಆರಾಮಾಗಿ ಕೂತಾರ ಬಸ್ ಸ್ಟಾಪ್ ಬಂದು. ನೋಡಿ ಸರ್ ಏನೇ ಜಾಸ್ತಿ ತಲೆ ಹೋಗ್ತೀವಿ. ಬನಶಂಕರಿನ ಇದು? ವೈಭವ್ ಶ್ರೀರಾಜ್ 49 ಹೊಡೆದ ಔಟ್ ಆದ ಗೈಸ್. ಸೊ ಫ್ರೆಂಡ್ಸ್ ಬನಶಂಕರಿಗೆ ರೀಚ್ ಆಗಿದ್ದೀರಿ. ಬನಶಂಕರಿ ಡೈರೆಕ್ಟ್ ಅವ್ರ ಊರಿಗೆ ಐತಾ? ಚಿಕ್ಕ ಹುಡುಗ ಬೇರೆಯವ್ರ ಮೇಲೆ ಹೊಡೆದಿದ್ದು ಚೆನ್ನಾಗಿತ್ತು. ನಮ್ಮ RCB ಹೊಡೆದಿದ್ದು ಬೇಜಾರು, ಅದಕ್ಕೆ ಕೋಪ. ನಮ್ಗೆ RCB ನಮ್ಮನೆ ಚೆಕ್ ಮಾಡ್ತಾರೆ. ಮಾಡಿದೀವಿ. ಸರಿ ಬ್ರೋ ಮಚ್ಚಾ ಬ್ಲಾಗ್ ಅನ್ಬಿಡಿ ಗೈಸ್. ಇವಾಗ ವಾಶ್ರೂಮ್ ಹೋಗ್ಬೇಕಂತೆ, ವಾಶ್ರೂಮ್ ಬಿಡುತ್ತೋಣ. ಅನ್ನೋಡು ಒಬ್ನೇ ಸಾಯಕ್ ಹೋಗ್ತಾನೆ. ಬ್ಲಾಗ್ ಮಾಡ್ಕೊಂಡು ಕದ್ವಿ ಅಂತ ಇವತ್ತು ಗೈಸ್ ಬ್ಲಾಗ್ ಮಾಡ್ಕೊಂಡು ಸಾಯ್ತಾರ ಗೈಸ್. ಪಕ್ಕಾ ಗೈಸ್. ಗೈಸ್ ಕೈ ಹಾಕೋ ನಿಂದು ಗೈಸ್. ಬ್ಲಾಗ್ ಹಾಕೊಂಡ್ ಪಕ್ಕ ಅನ್ಸುತ್ತೆ. ಏನು ಬೇಡ, ಏನು ಅನ್ಬೇಡ. ಹಾ, ಇವಾಗ ನಮ್ಮ ಸೂರ್ಯವಂಶಿ ಔಟ್ ಆದ. ಮೆಟ್ರೋ ಬರ್ತಿದೆ ಅಂತ ಖುಷಿ ಆಗ್ತಾ ಇದೆ. ನಮ್ಮ ಮುಂದೆ ಮೆಟ್ರೋ ಹೋಗ್ತಾ ಇದೆ. ಸರಿ, ಇವಾಗ ಸೂರ್ಯವಂಶಿ 49ಕ್ಕೆ ಔಟ್ ಆದ. ಏನ್ ಅನ್ಸ್ತೈತೆ? ಒಳ್ಳೇದಾಯ್ತು. RCB ಮೇಲೆ ಹೊಡೆದ್ನಲ್ಲ, ಏನ್ ಅನ್ಸ್ತು? ಅವ್ನ ಬಗ್ಗೆ ಏನ್ ಹೇಳ್ತೀಯ? ಮ್ಯಾಚ್ ನೋಡಿಲ್ಲ. ಎಂತ RCB ಮ್ಯಾಚ್ ನೋಡಿಲ್ಲ ನೋಡಿ ಗೈಸ್. ನಾನು RCB ಫ್ಯಾನೇ ಅಲ್ಲ. ಸರಿ, ಯಾರು ಫ್ಯಾನ್ ಹೇಳಾಯ್ತು? ವಿರಾಟ್ ಕೊಹ್ಲಿ ಫ್ಯಾನ್. ವಿರಾಟ್ ಕೊಹ್ಲಿ ಯಾವ ಟೀಮ್ ಅಲ್ಲಿ ಆಡೋದು? RCB. ಅದು ಗೊತ್ತಾ? ಸೊ ನೋಡಿ, ಇವಾಗ ಬಸ್ ಹೋಗ್ತಿದೆ, ಅದನ್ನ ಚೇಸ್ ಮಾಡ್ಬೇಕು. ಇವಾಗ ವಿಡಿಯೋಲೇ ನಿಲ್ಸನ ಅಲ್ಲಿ. ಸೊ ನೋಡಿ, ಇನ್ನೊಂದು ಬಸ್ ಹತ್ತದ ಇದ್ರಿ. ಎಷ್ಟು ರಶ್ ಆಗ್ತಿದೆ ನೋಡಿ. ಹತ್ತವ್ರೆ. ಲಾಸ್ಟ್ ಸೀಟ್ ಹಿಡಿತಾವ್ರೆ. ಅವಾಗಲೇ ಲಾಸ್ಟ್ ಅಲ್ಲಿ ಕೂತಿದ್ವಿ. ಅದೇ ಒಂದ್ ಬಸ್ಸಲ್ಲಿ ಕುತ್ಕೊಂಡಿದ್ದೀರಾ ಲಾಸ್ಟ್ ಸೀಟಲ್ಲಿ. ನಾನು ಬಕ್ಕ ಇದ್ರೆ ನೀವು ವಿಡಿಯೋದಲ್ಲಿ ಒಬ್ಬೊಬ್ರೆ ಎಂಟ್ರಿ. ನೋಡು, ಸೀಟ್ ಖಾಲಿ ಇದ್ರು ಎಲ್ಲಿ ಕೂತಿದ್ದಾರೆ ನೋಡಿ. ಅವನು ಕಾಲ್ಗೆ ವಾಕ್ ಮಾಡಕ್ ಹೋಗ್ಕೊಂಡು ಇನ್ನ ಎಷ್ಟು ದೂರ ಆಯ್ತು? ಸಾರಿ ಗೈಸ್, ಐ ಆಮ್ ನಾಟ್ ಇನ್ ದಿಸ್. ಗೈಸ್ ಇವನಿನ ನೋಡಿ ಗೈಸ್, ಏನ್ ತಮಾಷೆ ಮಾಡ್ತಾನೋ ಏನ್ ಮಾಡ್ತಾನೋ ಗೊತ್ತಿಲ್ಲ ಗೈಸ್. ನಾವೇನ್ ಮಾಡೋದು ಗೈಸ್? ಇಟ್ಕೊಂಡ್ ಜೀವನ ನಡ್ಸಕ್ ಆಯ್ತಿಲ್ಲ. ಒಂದ್ ಚೂತಿ ಆತರ ಹೇಳಿದಾನೆ ಗೈಸ್. ಸೀರಿಯಸ್ ಆಗಿ ಹೇಳ್ಬೇಕಪ್ಪ. ಹೇಳ್ಬಿಟ್ರೆ ಯಾರು ನಂಬ್ತಾರೆ? ಏನಂತ ಬಾತ್ರೂಮೇ ಬಂದಿಲ್ಲ ಹೇಳ್ತಾನೆ ಗೈಸ್. ಚೌಟಿ ಎಲ್ಲ ಇದೆ ನೋಡೋ ಮಚ್ಚಲ್ಲಿ. ಯಾರೋ ತೆಗೆದ್ರು ನೋಡಿ. ಹೇಳ ಅವನ ಬಗ್ಗೆ ಏನಾದ್ರು ಹೇಳ. ಇವ ಅನ್ಎಜುಕೇಟೆಡ್ ಬಡಿತಾವ. ಯಾವ್ದು ಸ್ಕೂಲ್ ನಿಂತು? ಮದ್ವೆ ಕರ್ಕೊಂಡ್ ಬಂದ್ಬಿಟ್ಟು ಎಲ್ಲ ಮುಂದೆ ಗೊತ್ತಾಗ್ತಾ ಇಲ್ಲ. ಕಳ್ದೋಗ್ಬಿಟ್ಟಿದ್ದೀರಿ ನಾವು. ಎಲ್ಲ ಹೋಯ್ತವ್ರೆ. ಮ್ಯಾಪ್ ಹಾಕವ್ರ ಅವರು. ಮ್ಯಾಪ್ ಹಾಕ್ಬಿಟ್ಟು ಹಂಗ ಹೋಯ್ತಾರ ನಾವು. ಅವ್ರು ವಾಶ್ರೂಮ್ಗೆ ಹೋಗ್ತಾವ್ರೆ. ಆಯ್ತು, ಹೋಗ್ಬಿಟ್ಟು ಅಲ್ಲಿಗೆ ಬಂದ್ಬಿಡಕ್ ಡೈರೆಕ್ಟ್. ಏನ್ ಬಾ ಕೈ ಹಾಕ್ತಿದ್ದ ಇರುತ್ತಲ್ಲ, ಹೋಗು ಅಂತ ಹೇಳು. ಆಕಾಶ್ ಕೈ ಹಾಕ್ಬಿಡ್ತಿದ್ದೆ. ಲವಣೆ ಹೇಳ್ತಿರೋದು ಹಿಂಗ ಕೈ ಹಾಕ್ತಿದ್ದೆ ಅಂತ. ಓ ಸಾರಿ ಅಂಕಲ್, ಸಾರಿ ಅಂತ ಹೋಗಚ್ಚ. ನೋಡಿ ಗಾಯ್ಸ್, ನಮ್ಮ ಫ್ರೆಂಡ್ಸ್ ಎಲ್ಲ ಚಟುವಟಿಕೆ ಅಂದ್ಬಿಟ್ಟು ಯಾರೋ ಏನು ಬಡಿತಾವ ಎಣ್ಣೆ ಹೊಡ್ಕೊಂಡ್ ಬಂದ್ಬಿಟ್ಟು ಇವರೇ ಪಕ್ಕದಲ್ಲಿ ವಿಡಿಯೋ ಮಾಡ್ತಾರಲ್ಲ ಅವರೇ. ಕೈಯೇ ನೋವು ಬಂದ್ಬಿಡುತ್ತೆ ಈಗ ಇಟ್ಕೊಂಡು ಕ್ಯಾಮ್ರಾ ಎಲ್ಲ.
ವಿಡಿಯೋ ಆನ್ ಅಲ್ಲ ಐತಾ? ಗಾಯ್ಸ್ ನೋಡಿ ಗಾಯ್ಸ್, ಇದು ಬಂದ್ಬಿಟ್ಟು ನಾಯಂಡಹಳ್ಳಿ ಮೆಟ್ರೋ ಸ್ಟೇಷನು, ಅಲ್ಲೇ ಇರ್ತೀವಿ ಇವಾಗ. ವ್ಲಾಗ್ ನಾನು ಮಾಡಲ್ಲ, ಅವನೇ ಮಾಡ್ತಾನೆ. ಸುಸ್ತಾಗ್ತೈತಪ್ಪ ನನಗೆ. ನೀವು ಈ ತರ ಮಾಡಿದ್ರೆ ಹೆಂಗೆ? ಕರ್ಕೊಂಡ್ ಬಂದ್ಬಿಟ್ಟು ಒಂದ್ ಕಡೆ ಅಲ್ಲ ಫ್ರೆಂಡ್ಸ್, ಎಲ್ಲಾ ಕಡೆ ತಿರ್ಗ್ಸಾಡ್ತಾವ್ರೆ. ಹಾಲ್ ಸಿಕ್ಕಿಲ್ಲ. ನಮ್ ಗ್ಯಾಂಗ್ ಅಲ್ಲಿ 3 ಜನ ಅವ್ರೆ. ಒಂದ್ ಕರೆಕ್ಟ್ ಆಗಿ ಬಸ್ ಸ್ಟಾಪ್ ಬಂದು ಹೇಳಿಲ್ಲ ನೀಟಾಗಿ, ಮುಂದೆ ಕರ್ಕೊಂಡು ಹೋಗ್ಬಿಟ್ಟು ಇನ್ನ ಹಿಂದೆ ಕರ್ಕೊಂಡ್ ಬಂದಾರೆ. 7 o'clock ಹೆಂಗ್ ಗೈಸ್ ಹೇಳ್ತಾನೆ? ನೀವೇ ಹೇಳಿ ಗೈಸ್, ನನ್ನ ಹತ್ರ ಫೋನ್ ಇಲ್ಲ ಗೈಸ್. ಇವನ್ಗೆ ಒಂದ್ 10,000 ಲೈಕ್ ಮಾಡಿ ಗೈಸ್, ಒಂದು ಹೊಸ ಫೋನ್ ತಗೊಡ್ತಾನೆ. ನಮ್ಮ ಆದಿತ್ಯ ಫೋನ್ ಇದೆ, 6 ಸ್ಟಾಪ್ ಮುಂದೆ ಅಂತ ತೋರಿಸ್ತಂತೆ. ಇವನು 6 ಸ್ಟಾಪ್ ಫೋನ್ ಲೊಕೇಶನ್ ಇಲ್ಲ, ಸುಮ್ನೆ ಕುತ್ಕೋಬಿಟ್ಟಿದೀರಿ. 6 ಸ್ಟಾಪ್ ಹೋದ್ರೆ ಮುಂದೆ ಹೋಗ್ಬಿಟ್ಟಿದಿರಿ. ಆಮೇಲೆ ಇಷ್ಟೊತ್ತಿಗೆ ನಾವು ಹಾಲಲ್ಲಿ ಇದ್ವಿ. ಕಾಣಿಸ್ತಾ ಇದೆ ಅದೇ ಕನ್ವೆನ್ಷನ್ ಗೈಸ್. ಹಾಲಲ್ಲಿ ಇದ್ದಿ, ಇವಾಗ ಎಲ್ಲ ಗಿಫ್ಟ್ ಎಲ್ಲ ಕೊಡಿ ಊಟಕ್ಕೆ ಹೋಗ್ತಾ ಇದ್ರಿ. ಇನ್ನ ಇಬ್ರು ಬರ್ಬೇಕು ಬಿಡಿ ಗೈಸ್. ಇನ್ನ ಹರಿಪ್ರಸಾದ್ ಮನೋಜ್ ಅಂತ ಇಬ್ರು ಇದಾರೆ, ಅವ್ರಿಬ್ರು ಬರ್ಬೇಕು. ನೋಡಿರ್ತೀರಾ ವ್ಲಾಗ್ ಅಲ್ಲಿ? ನೋಡಿಲ್ಲ ಅಂದ್ರೆ ಇಲ್ಲ ಮೆಜೆಸ್ಟಿಕ್ ಲಾಗ್ ಅಲ್ಲ ಅವ್ರೆ. ಮೆಜೆಸ್ಟಿಕ್ ಲಾಗ್ ಅಲ್ಲ, ಚಪ್ಪಲೆ ಹೊಡ್ಕೊಂಡಿರ್ತಾನೆ ನೋಡಿ ಅವನೇ. ಅಲ್ಲಿ ಬಂತು ನೋಡಿ ಗಾಯ್ಸ್, MR ಕನ್ವೆನ್ಷನ್ ಹಾಲ್ ಇದೆ. ನಾವು ಮಾಡ್ಬೇಡ ಬಿಡು. ಸರಿ ಗಾಯ್ಸ್, ಬಾಯ್, ಟಾಟಾ, ಗುಡ್ ಬಾಯ್. ನೋಡಿ ಫ್ರೆಂಡ್ಸ್, ಇವಾಗ ಜಸ್ಟ್ ಹಾಲ್ಗೆ ರೀಚ್ ಆಗಿ ಎಂಟ್ರಲ್ಲಿ ಹೋಗ್ತಾ ಇದ್ದೀರಿ. ಮೇರಿ ಇದೇ ಬೇಕು ಮೇಲೆ. ಗೈಸ್ ಫೋನ್ ಹಾಕ್ದಿಟ್ ನೋಡಿ ಗೈಸ್, ಇವ್ರೆ ಕಟ್ ಮಾಡಲಿ. ಹಾಯ್ ಗಾಯ್ಸ್, ನೋಡಿ ಇವಾಗ ಐಸ್ ಕ್ರೀಮ್ ತಿನ್ಕೊಂಡು ಸಿಗಾಕೊಂಡ್ಬಿಟ್ಟಿದೀವಿ ಇಲ್ಲಿ. ಹರಿ ನೋಡಿದ್ರೆ 3ನೇ ಸತಿ ಬಂದಿದ್ದೇನೆ ಐಸ್ ಕ್ರೀಮ್ ತಿನ್ನಕ್ಕೆ. ಏನಾದ್ರು ಮಾತಾಡ್ತೀಯ ಹರೀಶ್? ನಾಚಿಕೆ ಬೇಡಪ್ಪ, ನಮ್ದೇ ಲಾಗು. 10 ರೂಪಾಯಿಗೆ ಒಂದು 10. ನೋಡಿ ಫ್ರೆಂಡ್ಸ್, ಐಸ್ ಕ್ರೀಮ್ ಇಸ್ಕೊಂತಾರೆ. ಇದು ಎಷ್ಟನೇ ಸತಿ ಇಲ್ಲ ರೀ? ಎಲ್ಲ ತಿನ್ಬೇಕು. 2ನೇ ಸಲ ಇದು. ನಿಂದು ಎಷ್ಟನೇ ಸತಿ ಇಲ್ಲ? ಫಸ್ಟ್ ಟೈಮ್ ಅಪ್ಪ, ಫ್ರೆಶರ್ ನಾನು ಇನ್ನ. ಮುಂದೆ ಸುಳ್ಳು ಹೇಳ್ತಾನೆ. ನಡಿ ಹೋಗೋಣ. ಸೊ ಎಲ್ಲ ಊಟ ಮಾಡ್ಕೊಂಡೆಲ್ಲ ಐಸ್ ಕ್ರೀಮ್ ಎಲ್ಲ ಲಾಸ್ಟ್ ತಿಂದಿಗೆ ಮನೆಗೆ ಹೋಗೋದು ಅಷ್ಟೇ. ನಮ್ ಲಾಗರ್ ಅಂತೂ ಫುಲ್ ಗಾಬರಿ. ಅದೆಷ್ಟು ಹುಡುಗಿರ್ ನೋಡ್ಬಿಟ್ಟು ಅವನು. ಎಷ್ಟು ಹುಡುಗಿರ್ ನೋಡ್ಬೇಡಿ ಅವನು. ಏನಿಲ್ಲ, ಹೋಗಣ್ಣ ಹಂಗೆ ಆಚೆ. ಎಲ್ಲರೂ ಆಚೆ ಕಾಯ್ತಾವ್ರೆ. ಯಾಕಪ್ಪ ತಾತಂಗ್ ಜಾಗ ಬಿಡಪ್ಪ. ನೋಡಿ ಫ್ರೆಂಡ್ಸ್, ಬೀಡ ಇಸ್ಕೊಳಕ್ ಹೋಗ್ತಾನೆ. ಅಲ್ಲಿ ಐಸ್ ಕ್ರೀಮ್ ಹೋಗಲ್ಲ. ನೋಡಿ ಇಲ್ಲಿ ಐಸ್ ಕ್ರೀಮ್ ಇಸ್ಕೊ ಬರ್ತಾನೆ. ನೋಡಿ ಐಸ್ ಕ್ರೀಮ್ ಇಸ್ಕೊ ಬರ್ತೀನಿ, ಬೀಡ ಇಸ್ಕೊ ಬರ್ತೀನಿ ಅಂತ ಹೋಗಿದ್ದ. ಬೀಡಲ್ಲೋ ಸರಿ ನಡಿ. ನೋಡಿ ಗೈಸ್, 6ನೇ ಸತಿ ನನ್ನ ಮಗ ತಿಂತಾ ಇರೋದು. ಎಲ್ಲ ಕೈಗೋಗ ನಿಂತವ್ರಲ್ಲಿ. ಎಲ್ಲ ಗಾಡಿ ಹೋಗ್ತೀವೋ? ನೀನು ಅವ್ರು ಹೇಳ ನಾನು ಅವ್ರಿಗೆ ಹೌದಾ ಓಡಕ್ ಹೇಳ. ಯೂಟ್ಯೂಬ್ ಚಾನಲ್ ಕಿಚನ್ ಮೇಕಿಂಗ್ ವಿಡಿಯೋ ಮಾಡ್ಕೊಂಡು ನಿಂತಿದ್ದೆ. ಇವ್ರ ಜೊತೆ ಬರ್ತೀನಿ. ನನ್ನ ಪಾಸ್ ಸರಿ ಇಲ್ಲ, ಕೈ ಎಲ್ಲೆಲ್ಲ ಹಾಕ್ಬಿಟ್ಟು ಅಲ್ಲಾಡ್ಸೋನು ಗೊತ್ತಿಲ್ಲ. ಬಾಯ್ ಬಾಯ್. ಗೊತ್ತಿಲ್ಲ. ಮತ್ತೆ ಬಸ್ಸಲ್ಲಿ ಏನಾದ್ರು ಸಿಕ್ಕರೆ ನೋಡ್ರಪ್ಪ, ನಮ್ಮ ನೋಡ್ಬಿಟ್ಟು ಮಾತಾಡ್ತಾರೆ. ಬಾಯ್ ಲೋ, ಬಾಯ್ ಬಾಯ್. ಇಸ್ಕೋ ಬೇಗ, ಇಸ್ಕೋ ಬೇಗ. ಅಂಕಲ್ ಮಾಡೋದು ಸ್ವಲ್ಪ ನೋಡಿ ಫ್ರೆಂಡ್ಸ್, ಇವರು ನಮ್ಮ ಕರ್ನಾಟಕದಲ್ಲಿ ಫೇಮಸ್ ಬೀಡ ಮಾಡೋರು. ಇವ್ರನ್ನ ಹಿಡ್ಕೊಂಡು ಬಂದಿರೋದು ಇಲ್ಲಿ. ನಮ್ಮ ಪವನ್ ಗೌಡ ಅವರ ಮದುವೆ ಇದು ರಿಸೆಪ್ಷನ್ಗೆ ಬೀಡ ಮಾಡೋದ್ರಲ್ಲಿ ತುಂಬಾ ಫೇಮಸ್ ಆಗಿದ್ದಾರೆ ಇವರು. ಬೇಡ, ಇನ್ನೊಂದು 10 ವರ್ಷದಲ್ಲಿ ನೀನು ಟಾಪಲ್ಲಿ ಇರ್ತೀಯ. ಕೆಲಸ ಟೆಕ್ನಾಲಜಿಯಾ ಏನಾದ್ರು
ನೋಡಿ ಫ್ರೆಂಡ್ಸ್ ಎಷ್ಟನೇ ಸತಿ ಇಲ್ಲ ಏಳನೇ ಸತಿ ತಿಂತಾ ಇರೋದು ನೋಡಿ ಬೀಡಾ ಜೊತೆ ಐಸ್ ಕ್ರೀಮ್ ತಿಂತಿದೆ ಇರಲ್ಲ ನೋಡಿ ಐಸ್ ಕ್ರೀಮ್ ಜೊತೆ ಬೀಡಾ ಕಾಂಬಿನೇಷನ್ ಇಲ್ಲೇ ಹಾಕೋ ಇಲ್ಲೇ ಹಾಕೋ ಚುಚ್ಚು ಇಸ್ಕೊಬಿಡುತ್ತ ಅದು ಬಿಡು ಇಸ್ಕೊಬ ಓಯ್ ಅವನೇ ತಿನ್ಕೊಂಡಲ್ಲೋ ಅರೆ ಸುಮ್ಮನೆ ಇರೋ ಆಗಿದೆ ಯಾರು ಮಾಡಿದ್ರೆ ಒಂದ್ಸಲ ಲೈಕ್ ಮಾಡಿಬಿಡ್ರಿ ಪಾಪ ಆಗಲ್ಲ ನೋಡಿ ಬೀಡಕ್ಕಿಲ್ಲ ಅಂತ ನೀವು ಇಸ್ಕೊ ಬರಕ್ ನಾಚಿಕೆ ಅಂತ ಕೊಟ್ಟಿ ಪಾಪ ಇವನೇ ಒಂದು ತಿಂದಿಲ್ಲ 7-8 ತಿನ್ಬೇಡ ಇನ್ನೊಂದು ಹೋಗೋಣ ಬೇಡ ಹೆವಿ ರಶ್ ನೋಡಿ ಫ್ರೆಂಡ್ಸ್ ಪ್ರೆಸಿಡೆಂಟ್ಗೆ ಫ್ಯಾನ್ಸ್ ಮೇಲೆ ನಮ್ಮ ಕಾಲೇಜು ಲಯೋಲಾ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಪ್ರೆಸಿಡೆಂಟ್ ನೋಡಿ ಹೆಂಗ್ ಸೆಲ್ಫಿ ಕೊಡ್ತಾವ ಅಣ್ಣ ಫುಲ್ ಇಂಪ್ರೂವ್ ಆಗ್ಬಿಟ್ಟವನೆ ಕಾಲೇಜು ಲಯೋಲಾ ಕಾಲೇಜ್ ಬಿಟ್ಮೇಲೆ ಫುಲ್ ಇಂಪ್ರೂವ್ ಆಗಿದ್ದಾರೆ ನಮ್ಮ ಪ್ರೆಸಿಡೆಂಟ್ ಅವರು ಟೆಕ್ನಾಲಜಿಯ ಗೌಡ್ರೆ ಚೆನ್ನಾಗಿ ಊಟ ಮಾಡ್ಕೊ ಬಂದ್ಬಿಟ್ಟು ಇಲ್ಲಿ ಜ್ಯೂಸ್ ಕುಡಿತಾನಂತೆ ಏನ್ ಹೇಳ್ಬೇಕು ಅಲ್ಲೆಲ್ಲ ಎಷ್ಟು ಜ್ಯೂಸ್ ಇತ್ತು ಅಲ್ಲಿ ಜ್ಯೂಸ್ ಕುಡಿಯೋದು ಬಿಟ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿ ಬಿಸಾಕ್ಬಿಟ್ಟು ನೋಡಿ ನೀರ್ ಬಾಟ್ಲಿಕ್ಕಿದ್ರೆ ಸಾಕು ನಿಮ್ಗೆ ಹಾ ಅಲ್ಲಿ ಕುಡ್ದ್ಬಿಟ್ಟು ಬಂದಿದ್ದೀರಿ ವಾಟರ್ ಬಾಟ್ಲಿ ಚಿಕ್ಕದು ನೋಡಿ ಹುಲ್ಲು ಮರ್ಚೋಗ್ಬಿಟ್ಟೆ ತಗೋ 20 ರೂಪಾಯಿ ನೋಡು ಹುಲ್ಲು ಮರ್ಚೋಗ್ಬಿಟ್ಟೆ ಬಾ ಬೇಕ್ರಿ ಬೇಕು ಏನ್ ತಗೊಂಡು ಏನಿದ್ರ ಹೆಸರು ಬ್ರ್ಯಾಂಡ್ ಇದೆ ಏನ್ ಹೆಸರು ಇದು ಮೌಂಟೇನ್ ಡ್ಯೂ ಕುಡಿತಾನೆ ನೋಡಿ ಅವನು ಡ್ಯೂ ಜಾಸ್ತಿ ಸೆಕೆ ಜಾಸ್ತಿ ಅಯ್ಯೋ ಬಾ ಸ್ಕೂಟಿ ಮೇಲೆ ಕುತ್ಕೊಂಡು ಅಲ್ಲಿಂದ ಬಂದು ಫುಲ್ಲು ಹೋಗೋ ಎಲ್ಲ ನೋತೈತೆ ಮೂಲವ್ರಿ ಗೊಟ್ಟಿಗೆರೆಲ್ಲೋ ಅಪ್ಪ ನೀನ್ ಹಿಡ್ಕೊಂಡು ಕುತ್ಕೋ ರಪ್ಪ ಅಂತ ಹಾಕ್ಬಿಡು ಪೊಲೀಸರು ಕಾಣಿಸಿದ್ರೆ ಇವ್ನ ಕೈಲಿ ಕೊಟ್ಟಿರೋ ಇವ್ನಿಗೆ ಕಾಣಿಸಿದ್ರೆ ತಲೆ ಮೇಲೆ ಹಾಕ್ತಾನೆ ನಾನು ಇದು ಹಾಕೊಂತೀನಿ ಇದು ಹಿಡ್ಕೊಂಡು ಕುತ್ಕೊಳ್ರಿ ಓಡಿಸಿಲ್ಲ ಗಾಡಿ ಹಾಕೊಂಡೇ ಓಡಿಸ್ತೀನಿ ಸರಿ ಫ್ರೆಂಡ್ಸ್ ಇವ್ರ ಮನೆಗೆ ಹೋಗ್ತಾ ಇದೀರಿ ಬಿಟ್ಬಿಟ್ಟು ಬರಕ್ಕೆ ಅಲ್ಲಿ ಹೋಗ್ತೀನಿ ಬಾಯ್
ಸೊ ನೋಡಿ ಫ್ರೆಂಡ್ಸ್, ರಾತ್ರಿ ಟೈಮ್ ತೋರಿಸು. ಟೈಮು ರಾತ್ರಿ 3:04 ಆಗಿದೆ. ನಮಗೆ ನಿದ್ದೆನೇ ಬರ್ತಾಯಿಲ್ಲ ಅಂದ್ಬಿಟ್ಟು ಮಾತಾಡ್ಕೊಂಡಿದ್ದೀರಿ. ನೋಡಿದ್ರೆ ಅವರೆಲ್ಲ ಮಲಗಿಬಿಟ್ಟಿದ್ದಾರೆ ಫುಲ್ಲು ಬೆಡ್ಶೀಟ್ ಹಟ್ಕೊಂಡು. ನಿದ್ದೆ ಬರ್ತಾಯಿಲ್ಲ, ಅದ್ರ ಬೇರೆ ನಿದ್ದೆ ಬರ್ತಾಯಿಲ್ಲ. ಇಷ್ಟೊತ್ತು ಸುಮ್ಮನೆ ಸೈಕ್ ಮಾಡ್ಕೊಂಡಿದ್ರು. ಫಂಕ್ಷನಿಂದ 11 ಗಂಟೆಗೆ ಬಂದುಬಿಟ್ಟು ಮಲ್ಗೋಣ ಅಂತ ಇಲ್ಲಿ ಬಂದರೆ ನೋಡಿದ್ರೆ ನಿದ್ದೆನೇ ಬರ್ತಾಯಿಲ್ಲ. ಲೇಔಟ್ ಎಲ್ಲ ಫುಲ್ಲು ಸೈಲೆಂಟ್ ಆಗಿದೆ, ಎಲ್ಲರೂ ಮಲಗಿದ್ದಾರೆ. ನಾವಿಬ್ರೆ 3 ಗಂಟೆ 5 ನಿಮಿಷ ಆಗಿದೆ, ಇನ್ನು ಮಾತಾಡ್ಕೊಂಡಿದ್ದೀರಿ, ನಿದ್ದೆ ಬರ್ದೆ. ಏನು ಮಾಡೋಣ ಹೇಳಿ, ಏನು ಮಾಡೋಣ, ಹಣೆ ಬರಂಗೈತೆ. ಆಮೇಲೆ ನಕ್ಷತ್ರಗಳು ಬೇರೆ ಕಾಣಿಸ್ತಾ ಇದ್ದಾವೆ. ನಕ್ಷತ್ರ ಕಾಣಿಸ್ತಾ ಇದೆ, ಅದೇ ಕ್ಯಾಮ್ರಾದಲ್ಲಿ ಕಾಣಿಸಿಲ್ಲ. ಅದನ್ನ ಎಣಿಸ್ಕೊಂಡು ಇಡೀ ಲೈಫೇ ಮಾತಾಡ್ಕೊಂಡಿದ್ದೀವಿ. ಮುಂದೆ ಹೆಂಗೆ ಜೀವನ ನಿಂದು? ಹೆಂಗೆ ಅಂದರೆ ದಿಕ್ಕು ಕಾಣದ ಪಯಣ. ಸುಮ್ಮನೆ ಓದ್ತಾ ಇರ್ಬೇಕು, ಏನೋ ಒಂದು ಆಗುತ್ತೆ. ಹಂಗೆ. ನಿಮ್ಮದು ನಿಮ್ದೇನು ಎಕ್ಸ್ಪೆಕ್ಟೇಷನ್ ಏನಿಲ್ಲ? ಏನಿಲ್ಲ, ನಮಗೂ ಹಂಗೆ. ಜೀವನ ಅನ್ನೋದು ಹಂಗೆ, ನಾವೇನೋ ಒಂದು ಅಂದ್ಕೊಂಡಿರ್ತೀವಿ, ಆದರೆ ಹಂಗಾಗಲ್ಲ. ನಾವು ಎಷ್ಟೇ ಗುರಿ ಇಟ್ರು, ನಾವು ಯಾವತ್ತಿದ್ರೂ ಪರಿಸ್ಥಿತಿಗೆ ಗುರಿ, ಅದನ್ನ ಮರಿಬಾರ್ದು. ಸೊ ಇಲ್ಲಿಂದ ಬೆಳಗ್ಗೆ ಬೇಗ ಎದ್ಬಿಟ್ಟು ಹೋಗ್ಬೇಕು. ನಿದ್ದೆ ಮಾಡ್ತಾಯಿಲ್ಲ, ಹಂಗೆ ಎದ್ಬಿಟ್ಟು ಹೋಗ್ಬಿಡ್ತೀನಿ ಮನೆಗೆ.